ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆಬಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿ ಇರಬೇಕು ಅನ್ನುವ ಕನ್ನಡ ಲಿರಿಕಲ್ ಸಾಂಗ್ ಇವತ್ತು ಯೂಟ್ಯೂಬ್ ನಲ್ಲಿ ಬಿಡುಗಡೆಯಾಗಿದ್ದು, ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಕನ್ನಡ ಚಿತ್ರರಂಗದ ಎಲ್ಲಾ ರೆಕಾರ್ಡ್ ಗಳನ್ನ ಕೇವಲ ಈ ಒಂದು ಲಿರಿಕಲ್ ಸಾಂಗ್ ಬ್ರೇಕ್ ಮಾಡ್ತಿದೆ ಅಂತಾನೆ ಹೇಳ್ಬಹುದಾಗಿದೆ. ಹೌದು ವೀಕ್ಷಕರೇ, ನಟ ಡಿ ಬಾಸ್ ದರ್ಶನ್ ಅವರ ರಿಯಲ್ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದ್ದು, ಯಾವುದೇ ಮಾಧ್ಯಮಗಳ ಪ್ರಚಾರ ಕೂಡ ಇಲ್ಲದೆ, ಯಾವುದೇ ಪೇಡ್ ಪ್ರಮೋಷನ್ ನ ಗಿಮಿಕ್ ಕೂಡ ಇಲ್ಲದೆ ಇಷ್ಟರ ಮಟ್ಟಿಗೆ ವ್ಯೂಸ್ ಅನ್ನ ಗಳಿಸಿರುವ ಈ ಒಂದು ಲಿರಿಕಲ್ ಹಾಡು ದರ್ಶನ್ ಅವರ ಕ್ರೇಜ್ ಎಷ್ಟರ ಮಟ್ಟಿಗೆ ಇನ್ನೂ ಕೂಡ ಇದೆ ಅನ್ನೋದನ್ನ ತೋರಿಸುತ್ತೆ. ಒಂದೇ ಒಂದು ಚಾನಲ್ ಕೂಡ ದರ್ಶನ್ ಅವರ ಈ ಒಂದು ಲಿರಿಕಲ್ ಹಾಡಿನ ಬಗ್ಗೆ ಯಾವುದೇ ರೀತಿಯ ವರದಿಯನ್ನ ಕೂಡ ಮಾಡಿಲ್ಲ. ಯಾಕಂದ್ರೆ ಮೀಡಿಯಾಗಳಿಗೆ ದರ್ಶನ್ ಅವರಿಂದ TRP ಮಾತ್ರ ಬೇಕು. ಆದ್ರೆ ದರ್ಶನ್ ಅವರಿಗೆ ಮೀಡಿಯಾಗಳಿಂದ ಒಂದು ಪೈಸೆನೂ ಕೂಡ ಪ್ರಯೋಜನ ಇಲ್ಲ ಅಂತಾನೆ ಹೇಳ್ಬಹುದಾಗಿದೆ. ಡೆಬಿಲ್ ಸಿನಿಮಾದ ಈ ಒಂದು ಹಾಡು ಇಷ್ಟರ ಮಟ್ಟಿಗೆ ವೈರಲ್ ಆಗ್ತಿರುವ ಬಗ್ಗೆ ಜೈಲಿನಲ್ಲಿರುವ ನಟ ದರ್ಶನ್ ಅವರಿಗೂ ಕೂಡ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮಾಹಿತಿಯನ್ನು ಕೂಡ ತಲುಪಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ದರ್ಶನ್ ಅವರ ಈ ಒಂದು ಸಿಚುವೇಶನ್ ಅಲ್ಲೂ ದರ್ಶನ್ ಅಭಿಮಾನಿಗಳು ಮತ್ತು ಕರ್ನಾಟಕದ ಜನತೆ ದರ್ಶನ್ ಅವರ ಮೇಲಿಟ್ಟಿರುವ ಈ ಒಂದು ಕ್ರೇಜ್ ಅನ್ನ ಕಂಡು ಸ್ವತಃ ದರ್ಶನ್ ಅವರು ಕೂಡ ಖುಷಿ ಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನೀವು ಸಹ ದರ್ಶನ್ ಫ್ಯಾನ್ ಆಗಿದ್ದಲ್ಲಿ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.